ನಮಸ್ತೆ. ವನಜಾ ಮಲ್ನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಈಗ ವಿದ್ಯಾ ಹೋಟೆಲಿಗೆ ಹೋಗಿದ್ದಾಳೆ. ಹೋಟೆಲ್ಗೆ ಹೋಗಿ ಕೆಲಸಕ್ಕೆ ಅಂತ ಹೋಗಿರ್ತಾಳೆ. ಅಲ್ಲಿ ಓನರೇ ಕೆಲಸ ಮಾಡ್ತಾಯಿರ್ತಾರೆ. ಅದಕ್ಕೆ ಹಣ ಹೋಗಿ ನೀವು ಕ್ಯಾಶಲ್ಲಿ ಕೂತ್ಕೊಳ್ಳಿ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾಳೆ. ಆದರೆ ಓನರು ಇಲ್ಲಮ್ಮ ವಿದ್ಯಾ, ನೀನು ಬೇಡ, ಮನೆಗೆ ಹೋಗು ಅಂತ ಹೇಳ್ತಾರೆ. ಅಯ್ಯೋ, ಈಗ ಮನೆಗೆ ಹೋಗು ಅಂದರೆ ಏನನ್ನ ಮಾಡಲಿ, ನನಗೂ ಖರ್ಚುಗಳಿದ್ದಾವೆ, ಬಾಡಿಗೆ ಕಟ್ಟಬೇಕು, ಎಲ್ಲ ಮಾಡಬೇಕು, ಯಾಕಣ್ಣ ಹೋಗು ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಹೋಗಿ ನಿಮ್ಮ ಮಾವನ ಕೇಳು ಅಂತೇಳಿ. ಆಮೇಲೆ ಸರಿ ಅಂತೇಳಿ ಬರ್ತಾಳೆ. ಈ ಕಡೆ ಈ ಈಶ್ವರಿ ಮತ್ತು ಚಿತ್ರ ಇವರೆಲ್ಲ ಮಗ ಮತ್ತು ಸೊಸೆ ಎಲ್ಲ ಮಾತಾಡ್ತಾ ಕೂತಿರ್ತಾರೆ. ಅಷ್ಟೊತ್ತಿಗೆ ಸೊಸೆ ಎಂಟ್ರಿ ಕೊಡ್ತಾಳೆ. ಎಂಟ್ರಿ ಕೊಟ್ಬಿಟ್ಟು, ಎಲ್ಲ ದಂಡು ಪಿಂಡಕ್ಕೆ ಮಾತಾಡ್ತಾ ಕೂತಿದ್ದೀರಲ್ಲ, ಮಾನ ಮರ್ಯಾದೆ ಇಲ್ವಾ ನಿಮಗೆ? ದುಡ್ಡು ತಿನ್ನಬೇಕು ಅನ್ನೋ ಯೋಗ್ಯತೆ ಇಲ್ವಾ? ಏನು ಮನುಷ್ಯರು ನೀವೆಲ್ಲ ಅಂತೇಳಿ ಬೈತಾಳೆ. ಹಂಗಲ್ಲಮ್ಮ, ಅವನು ಓನಾಗಿ ಬಿಸ್ನೆಸ್ ಮಾಡೋದು ಅಂತ ಹೇಳ್ತಾಳೆ ಈಶ್ವರಿ. ಏನು ಬಿಸ್ನೆಸ್ ಮಾಡ್ತಾನೆ ಮಣ್ಣನ ಗಟ್ಟಿ, ಅವನು ಎಲ್ಲದು ಎ ಟು ಜಡ್ ನನಗೆ ಗೊತ್ತು, ಅವನೇನು ದಬಾಕಕ್ಕೂ ಆಗಲ್ಲ, ಅವನ ಕೈಲಿ ಏನೂ ಆಗಲ್ಲ ಅಂತ ಬೈತಾಳೆ. ಹಂಗಲ್ಲಮ್ಮ, ಅವನು ರಾತ್ರಿ ಎಲ್ಲ ಒಬ್ಬನೇ ಒಂಟಿಯಾಗಿ ಮಲಗಿರ್ತಾನೆ, ಅದೇ ಬೇಜಾರು ಮಾಡ್ಕೊಂಡಿದ್ದಾನೆ ಪಾಪ, ನೋಡಿದ್ರೆ ಹೊಟ್ಟೆಲ್ಲ ಉರಿದೋಗುತ್ತೆ ಅಂತ. ಹೊಟ್ಟೆ ಯಾಕೆ ಉರಿಯುತ್ತೆ? ಹೋಗಿ ದುಡಿಯೋಕೆ ಹೇಳಿ, ಹೊಟ್ಟೆ ಉರಿಯಲ್ಲ ಅಂತ ಹೇಳ್ಬಿಟ್ಟು ಬೈತಾಳೆ. ಆಗ ಅವನಿಗೆ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇರ್ತಾನೆ. ಹೊಟ್ಟೆ ಉರಿಯುತ್ತೆ ಅಂದರೆ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇರ್ತಾನೆ. ಆಮೇಲೆ ಅಷ್ಟೊತ್ತಿಗೆ ಅವನ ಹೆಂಡ್ತಿ ಅಪ್ಪ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಅವಳೇ ತೆಗಿತಾಳೆ ಸೊಸೆ ಫೋನು. ತೆಗೆದ್ಬಿಟ್ಟು, ಏನಪ್ಪ ಚೆನ್ನಾಗಿದ್ದೀರಾ ಅಂತ. ಹ್ಞೂ ನಮ್ಮ, ನೀ ಚೆನ್ನಾಗಿದ್ದೀಯಮ್ಮ. ಏನಪ್ಪ ಇಲ್ಲಿ ಚೆನ್ನಾಗಿರೋದು, ಈ ಮನೆಯಲ್ಲಿ ಚೆನ್ನಾಗಿರೋಕ್ಕಾಗುತ್ತಾ? ಎಲ್ಲ ದಂಡಪಿಂಡಗಳು, ದುಡಿಮೆ ಇಲ್ಲ, ಏನಿಲ್ಲ, ಕುತ್ಕೊ ತಿನ್ನೋರು, ಇವ್ರ ಹತ್ರ ಎಲ್ಲಿ ಚೆನ್ನಾಗಿರೋಕ್ಕಾಗುತ್ತಪ್ಪ ಅಂತ ಹೇಳ್ತಾರೆ. ಹಂಗಂದಾಗ ಮುಖ ಒಂಥರ ಮಾಡ್ಕೋತಾಳೆ. ಆದರೂ ಚಿತ್ರ ಎಲ್ಲ ಮುಖ ನೋಡ್ತಾ ಇರ್ತಾರೆ. ಅವ್ರ ಅಪ್ಪನ ಹತ್ರ ಮಾತಾಡ್ತಾ ಇರ್ತಾಳೆ. ಮತ್ತು ನೋಡಮ್ಮ, ಇಟ್ಕೆ ಫ್ಯಾಕ್ಟ್ರಿ ಕಳಿಸು, ಕೆಲಸ ಕೊಡ್ತೀನಿ ಅಂತ ಹೇಳ್ತಾನೆ ಅವರಪ್ಪ. ಆವಾಗ ಸರಿಯಪ್ಪ ಹೇಳ್ತೀನಿ ಅಂತಾಳೆ. ಹೇಳೋದೇನು, ದೊಡ್ಡವ್ರು ಯಾರು ಇದ್ದರೆ ಕೊಡಮ್ಮ ಅಲ್ಲಿ ಅಂತ ಹೇಳ್ತಾನೆ. ಆಮೇಲೆ ಇದ್ದಾರೆ ಅವರಮ್ಮ ಅಂತ ಕೊಡ್ತಾಳೆ. ಕೊಟ್ಟಾಗ ಮಾತಾಡ್ತಾಳೆ. ನಾಳೆಯಿಂದ ಇಟ್ಕೆ ಫ್ಯಾಕ್ಟ್ರಿ ಕಳಿಸಿ ಅಲ್ಲಿ, ನಾಳೆ ಬೇಡ, ನಾಳೆ ಕಳಿಸ್ತೀನಿ ಅಂತ ಹೇಳ್ತಾಳೆ. ಬೇಡ ಇವತ್ತೇ ಕಳಿಸಿ ಅಂತ ಹೇಳ್ತಾನೆ. ಆಗ ಹ್ಞೂ ಅಂತೇಳಿ ಸುಮ್ಮನೆ ಫೋನಿಗೆ ಕೊಡ್ತಾಳೆ. ಆಮೇಲೆ ಯೋಚನೆ ಮಾಡ್ತಾಳೆ, ಫ್ಯಾಕ್ಟ್ರಿಗೆಲ್ಲ ನನ್ನ ಮಗನೇ ರಾಜ ಆಗ್ತಾನೆ ಅಂತೇಳ್ಬಿಟ್ಟು ಖುಷಿ ಆಗ್ತಾಳೆ. ಸರಿ ಅಂತೇಳ್ಬಿಟ್ಟು ಮಾತಾಡಿ ಅಪ್ಪ ಮಗಳು ಮಾತಾಡಿ ಫೋನ್ ಇಡ್ತಾರೆ. ಫೋನ್ ಇಟ್ಟಾದಮೇಲೆ ಈಶ್ವರಿ ಹೇಳ್ತಾಳೆ, ಅವಳು ಹೋಗ್ತಾಳೆ. ಹಂಗಂದ್ಬಿಟ್ಟು, ಈಗಲೇ ಹೋಗು, ನಾಳೆ ಹೋಗೋದು ಬೇಡ, ಈಗಲೇ ಹೋಗು ಅಂತ ಹೇಳಿಬಿಟ್ಟು ಹೋಗ್ತಾಳೆ ಸೊಸೆ. ಆವಾಗ ಈಶ್ವರಿ ಹೇಳ್ತಾಳೆ, ನಗ್ತಾಳೆ. ಯಾಕವ್ವ ನಗ್ತಾ ಇದೀಯ ಅಂತ ಕೇಳ್ತಾನೆ. ನಾಳೆಯಿಂದ ಇಟ್ಕೆ ಫ್ಯಾಕ್ಟ್ರಿಗೆ ನೀನೇ ಕಣೋ ದೊರೆ ಅಂತ ಹೇಳ್ತಾಳೆ. ಇಟ್ಕೆ ಫ್ಯಾಕ್ಟ್ರಿ ನಾನೇ ದೊರೆನಾ ಅಂತ. ಹೋಗು, ಇವಾಗ ಬರೋಕ್ಕೆ ಕೇಳೋರಲ್ಲ, ಹೋಗು ಇವತ್ತು ಅಂತ. ಸರಿ ಅಂತ ಬೈಕ್ ತಗೊಂಡು ಹೋಗ್ತಾನೆ ಅಲ್ಲಿಗೆ, ಇಟ್ಕೆ ಫ್ಯಾಕ್ಟ್ರಿಗೆ. ಒಂದು ಸಿಗ್ರೆಟ್ ಹಚ್ಕೊಂಡು ಬೈಕ್ ತಗೊಂಡು ಬೈಕ್ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ ಒಳ್ಳೆ ಟಿ ವಿಯಿಂದ. ಈ ಕಡೆ ಶಿವರಾಮೇಗೌಡ ಕೂತಿರ್ತಾನೆ. ಅಲ್ಲಿಗೆ ವಿದ್ಯಾ ಮತ್ತು ಭದ್ರಾ ಹೋಗ್ತಾರೆ. ವಿದ್ಯಾ ಹೋಗಿ ಕೇಳ್ತಾಳೆ, ಅಲ್ಲ ಮಾವಯ್ಯ, ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ, ಅಲ್ಲೂ ಕೆಲಸ ಕೊಡಬೇಡ ಅಂತ ಹೇಳಿದ್ರಂತಲ್ಲ, ಯಾಕೆ ಮಾವಯ್ಯ ಅಂತ ಕೇಳ್ತಾಳೆ. ಅದಕ್ಕೆ ಹೌದು ಕಣವ, ನಾನೇ ಹೇಳಿದ್ದು ಕೆಲಸ ಕೊಡಬೇಡ ಅಂತ ಹೇಳ್ಬಿಟ್ಟು. ಅದೇ ಯಾಕೆ ಮಾವಯ್ಯ, ನಾನು ಬಾಡಿಗೆ ಕಟ್ಟೋದಿದೆ, ಕಾಲೇಜ್ ಫೀಸ್ ಕಟ್ಟೋದಿದೆ, ನಾನು ದುಡಿಲೇಬೇಕು, ದುಡಿಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಮಾವಯ್ಯ ಅಂತಾಳೆ. ಅದಕ್ಕೆ ನೀನೇನು ದುಡಿಯೋದು ಬೇಡ, ಯಾಕೆ ನಾವೆಲ್ಲ ಇಲ್ವಾ, ಅದೆಲ್ಲ ಏನು ಬೇಡ, ಆರಾಮಾಗಿರು ನೀನು ಅಂತ. ಹಂಗಾಗಲ್ಲ ಮಾವಯ್ಯ, ನನಗೆ ನನ್ನ ಮಗು ಕೂಡ ನಾಳೆ ಕೇಳ್ಬೋದು, ನೀನು ದುಡಿದು ನೀನು ಮಾಡಬೇಕಿತ್ತು, ಇನ್ನೊಬ್ರು ಹಂಗಲ್ಲಿ ನೀನು ಯಾಕಮ್ಮ ಇದ್ದೆ ಅಂತ ಕೇಳಿದ್ರೆ ಏನು ಆನ್ಸರ್ ಹೇಳಲಿ ನಾನು ಅಂತಾಳೆ. ಆವಾಗ ತುಪ್ಪ ಅಂತ ಮತ್ತೆ ಕೂತ್ಕೋತಾನೆ ಅಲ್ಲಿಗೆ. ಆಗ ಅಜ್ಜಿ ಹೇಳುತ್ತೆ,
ಎಲ್ಲ ನಿನ್ನ ಮನೆಯದೇ ಅಲ್ವೇನಮ್ಮ, ನೀ ಏನು ಅನ್ನಲ್ಲ, ಸುಮ್ಮನೆ ಇರು ಅಂತ. ಇಲ್ಲ ಅಜ್ಜಿ, ಇಲ್ಲ ಅಮ್ಮಮ್ಮ, ಹಂಗಾಗಲ್ಲ. ನನ್ನ ಸ್ವಂತ ದುಡ್ದೇನೆ ನಾನು ಓದಬೇಕು, ನನ್ನ ಮಗುನ ಬೆಳೆಸ್ಬೇಕು ಅಂತ ಇದ್ದೀನಿ ಅಂತ ಹೇಳ್ತಾಳೆ. ಆವಾಗ ಎಷ್ಟೇ ಹೇಳಿದ್ರೂ ಕೇಳಲ್ಲ. ನನ್ನ ಅಕೌಂಟ್ ನೋಡ್ಕೋ, ಗೋವಿಂದ ಊರಿಗೆ ಹೋಗಿದ್ದಾನೆ, ಅದರಿಂದ ಅವನಿಗೇನು ಅಷ್ಟೆಲ್ಲ ಗೊತ್ತಾಗ್ತಿರಲ್ಲ, ನೀನು ನನ್ನ ಅಕೌಂಟ್ ನೋಡ್ಕೊ ಅಂತ ಹೇಳ್ತಾನೆ. ಆದ್ರೂ ಅವಳು ಅದು ಸರಿಯಾಗಲ್ಲ ಮಾಮಯ್ಯ, ನಾನು ಇಲ್ಲಿ ಕೆಲಸ ಮಾಡಲ್ಲ ಅಂತ ಹೇಳ್ತಾಳೆ. ಆವಾಗ ಅವನಿಗೇನು ಮಾಡಬೇಕು ಅಂತ ಗೊತ್ತಾಗಲ್ಲ. ಕೊನೆಗೆ ಸುಮ್ಮನಾಗ್ತಾನೆ. ಎಲ್ರಿಗೂ ಬೇಜಾರಾಗುತ್ತೆ. ಕೆಲಸ ಮಾಡು ಅಂದರೂ ಮಾಡಲ್ಲ ಅಂತಾಳೆ, ಮನೇಲಿರು ಅಂದರೂ ಇರಲ್ಲ ಅಂತಾಳೆ ಅಂತೇಳ್ಬಿಟ್ಟು ಬೇಜಾರಾಗುತ್ತೆ. ಆದರೂ ತೋರ್ಪಡಿಸ್ಕೊಳ್ಳಲ್ಲ. ಸರಿ ಅಂತೇಳ್ಬಿಟ್ಟು ನೋಡವ್ವ ನೀ ಏನು ಮಾಡ್ತೀಯಾ, ಹಾಗೆ ಮಾಡು ಅಂತ ಹೇಳ್ತಾನೆ. ಆಗ ನನಗೆ ಫೀಸ್ ಕಟ್ಟಲಿಕ್ಕೆಲ್ಲ ಬೇಕಾಗುತ್ತೆ, ಆದ್ದರಿಂದ ನಾನು ದುಡಿಲೇಬೇಕು ಅಂತ. ಹೋಟೆಲಿಗೆ ಆಯಿತು ನಿಮ್ಮ ಮರ್ಯಾದೆ ಹೋಗುತ್ತೆ ಅಂದರೆ ನಾನು ಹೋಟೆಲಿಗೆ ಹೋಗಲ್ಲ ಕೆಲಸಕ್ಕೆ ಅಂತ, ಇಲ್ಲೂ ಮಾಡಲ್ಲ ನಾನು ಕೆಲಸನ ಅಂತಾಳೆ. ಅಂದರೆ ಬೇರೆ ಕಡೆ ಎಲ್ಲರೂ ಸೇರ್ತೀನಿ ಅಂತಲೇ ಏನೋ ಹೇಳ್ತಾಳೆ. ಆದರೆ ಬೇರೆ ಕಡೆ ಎಲ್ಲಿ ಸೇರೋಕ್ಕಾಗುತ್ತೆ, ಸೇರೋಕ್ಕೆ ಸಾಧ್ಯನೇ ಇಲ್ಲ ಅನ್ನಂಗೆ ಕಾಣುತ್ತೆ. ಕೊನೆಗೂ ಅವ್ರ ಮಾವಂದೇ ಕೆಲಸ ಒಪ್ಕೋಬೋದು ಅವಳು. ಒಪ್ಕೊಳ್ಳಲ್ಲ ಅಂತಲ್ಲ, ಅವಳೇ ಒಪ್ಕೋತಾಳೆ ಅನಿಸುತ್ತೆ. ಇವನು ಸೋಪ್ ಫ್ಯಾಕ್ಟ್ರಿ ಅಲ್ಲ, ಇಟ್ಟಿಗೆ ಫ್ಯಾಕ್ಟ್ರಿಗೆ ಹೋಗಿರ್ತಾನೆ. ಏನೋ ನನಗೆ ಓನರ್ ಕೆಲಸ ಕೊಡ್ತಾರೆ ಅಂತೇಳಿ. ಆದರೆ ಅಲ್ಲೇ ಅವ್ರ ಮಾವ ಮೇಸ್ತ್ರಿಗೆ ಹೇಳೋಗಿರ್ತಾನೆ ಇಟ್ಟಿಗೆ ಒರೆಸಿ ಅಂತೇಳಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.